ಪಾಂಡುಪುರ ತಾಲೂಕಿನ ಕೆಬೆಟ್ಟಳ್ಳಿ ಸಮೀಪದಲ್ಲಿರುವ ಶಂಭೂನಹಳ್ಳಿ ಗ್ರಾಮದಲ್ಲಿ ಕಳೆದ 4 ತಿಂಗಳ ಹಿಂದೆ ವಿವಿಧ ಗ್ರಾಮಗಳ ರಸ್ತೆಯ ಸಂಪರ್ಕ ಸೇತುವೆಯಲ್ಲಿ ಅರ್ಧ ಭಾಗ ಕುಸಿದು ಬಿದ್ದಿದ್ದರೂ ಸಹ ಇದುವರೆಗೂ ದುರಸ್ತಿ ಕೆಲಸ ಮಾಡಿಸಿಲ್ಲ. ಗ್ರಾಮಸ್ಥರು ಅನೇಕ ಬಾರಿ ಮನವಿ ಮಾಡಿಕೊಂಡರೂ ಸಹ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಗಮನ ಹರಿಸಿಲ್ಲ. ತಕ್ಷಣ ಸೇತುವೆ ನಿರ್ಮಿಸಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಅಧ್ಯಕ್ಷ ಧನಂಜಯ, ಶಂಭೂನಹಳ್ಳಿ ಮಂಜುನಾಥ್, ಪಾಂಡುಪುರ ಟೌನ್ ಅಧ್ಯಕ್ಷ ಬೀರಶೆಟ್ಟಹಳ್ಳಿ ಸೋಮಶೇಖರ್, ಕೆಎಲ್ ಆನಂದ್ ನೇತೃತ್ವದಲ್ಲಿ ಸೇತುವೆ ಸ್ಥಳದಲ್ಲೇ ರಸ್ತೆ ತಡೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆ ಎಡಬ್ಲ್ಯೂ ಜಾಯ್ಕುಮಾರ್ ಭೇಟಿ ನೀಡಿ ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ತಿಳಿಸಿದರೂ ಒಪ್ಪದ ಪ್ರತಿಭಟನಾಕಾರರು ತಕ್ಷಣದಲ್ಲೇ ಸೇತುವೆ ನಿರ್ಮಾಣ ಮಾಡಬೇಕು ಎಂದು ಪಟ್ಟು ಹಿಡಿದರು. ಸೇತುವೆ ಸಮಸ್ಯೆ ಸರಿಪಡಿಸಲು ಸ್ಥಳಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೇಟಿ ನೀಡಬೇಕು ಎಂದು ತೀವ್ರವಾಗಿ ಒತ್ತಾಯಿಸಿ ಸ್ಥಳದಲ್ಲೇ ಅಡುಗೆ ತಯಾರಿಸಲು ಸಿದ್ಧತೆ ಮಾಡಿಕೊಂಡು ಪ್ರತಿಭಟನೆ ಮುಂದುವರೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಕೆಲ ಮಾತುಕತೆ ನಡೆಸಿ ಶೀಘ್ರದಲ್ಲೇ ಸೇತುವೆ ನಿರ್ಮಾಣ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ವಾಪಸ್ ತಗೊಳ್ಳಿ, ಮತ್ತೆ ನಾವು ನಿಮ್ಮ ಧಿಕ್ಕಾರಕ್ಕೆ ಹೋಗ್ಬೇಕಾಗ್ತದೆ ಹೇಳಿದಾರೆ. ಅರ್ಲಿ ಮೇಂಟೆನೆನ್ಸ್ ಹಾಕಿದ್ದೀವಿ ಮಂಜಣ್ಣ, ನಿಮ್ಗೆ ಲೆಟರ್ ಕೊಟ್ಟು ಎಷ್ಟು ತಿಂಗಳಾಗಿದ್ದು ನಾನು ನೀವು ಟೆಂಡರ್ ಕರೆದ್ರೆ ಡೇಟು ನನ್ನ ಹತ್ರ ಇದೆ ಸರ್. 15 ಸ್ಥಳ ಕೆಲಸ ನಿಮ್ಮ ಮನೆಲ್ಲ ಗ್ಯಾರಂಟಿ ಇಂಥ ಸಣ್ಣ ಪುಟ್ಟ ಕೆಲಸ ಮಾಡ್ಲಿಕ್ಕೆ ಸರ್ಕಾರದಲ್ಲಿ ಕೆಲಸ ಮಾಡೋ ಜವಾಬ್ದಾರಿ ನಿಮ್ದು ಅಲ್ವಾ ಸರ್? ಈ ಕೆಲಸ ಮಾಡೋ ಜವಾಬ್ದಾರಿ ನಿಮ್ದು ಅಲ್ವಾ? ಯಾವತ್ತೈದು ಸರ್ ಕೆಲಸ ಇದು? Life is short. Make it sweet. Nothing is impossible. Everything possible. When we will discuss across the table. You should talk. ಮೇಲ್ಮಟ್ಟದ ಅಧಿಕಾರಿ ಜೊತೆ ಮಾತಾಡಿ ಇನ್ನು 8 ದಿವಸ ಮಾಡಿಕ್ಕಾಗುತ್ತಾ ನೀವು? ಈಗಾಗಲೇ ನೋಡಿ, ಈಗಾಗಲೇ ಟೆಂಡರ್ ನೋಡ್ರಿ, ನೋ ಕ್ವಶ್ಚನ್. ಕೇಳಿಸ್ಕೊಳ್ಳಿ, ಈಗ ಟೆಂಡರ್ ಕರೆದಿರೋದು ಪುನಃ ಪೋಸ್ಟ್ಪೋನ್ ಆಗಿದೆಯಲ್ಲ, ಈಗ ಯಾವತ್ತೂ ಆಗ ನೀವು ಕೆಲಸ ಮಾಡಿದ್ರೆ ನಿಮ್ನ ಏನಂತ ಅನ್ಬೋದು? ನಾವು ಏನಂತ ಅನ್ಬೋದು ಹೇಳ್ತೀನಿ. ಅದೇ ಇಲ್ಲಿ ನಿಮ್ಸ ಒಬ್ರು ಮಾತಾಡೋಣ, ಇನ್ನೊಬ್ರು ಸುಮ್ಮನೆ ಹೇಳ್ತೀನಿ. ಮೊನ್ನೆ ಒಂದ್ ಹುಡುಗ ನಮ್ಮೂರ್ದೇ ಒಂದ್ ಹುಡುಗಲ್ಲಿ ಸತ್ತೋಯ್ತು. ಒಂದೇ ಒಂದ್ ಮೂಟೆ ಸಿಮೆಂಟ್ ತಾವು ಜಲ್ಲಿ ಹಾಕಿದ್ರೆ ಒಂದು ಪ್ರಾಣ ಉಳಿಯೋದು. ನಿಮ್ಗೆ ಅವನ್ ಸೆನ್ಸ್ ಇಲ್ಲ. ಲೋಕೋಪಯೋಗಿ ಇರೋದು ಯಾಕೆ? ಲೋಕೋಪಯೋಗಿ ಇರೋದು ಯಾಕೆ? ಅವರು ನೀರ್ನವರು ಹಾಕ್ತಿದ್ರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕಾಗಿರೋರು ಯಾರು? ನೀವಿರೋದು ಅದಕ್ಕೆ? ಯಾರು ಹೆಂಗಾರ ಸಾಲಿ ನೀವು ಚೆನ್ನಾಗಿರ್ಬೋದಾ? ನಿಮ್ಮನೆ ಹೆಂಡತಿ ಮಕ್ಕಳು ಯಾರು ಹೋಗಿ ಏನಾರ ಚಿಕನ್ ಮಾರ ಯಾರು ಅವಾಗ ನಿಮ್ಗೆ ಅದ್ರ ಜೀವದ ಬೆಲೆ ಗೊತ್ತಾಗಲ್ವಾ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ನಾಳೆ ಮಾಡ್ತೀರಿ ಹೇಳಿ. ಈ ಸೇತುವೆ ಕಿತ್ತು ರೆಡಿ ಮಾಡ್ತೀವಿ ಅಂದ್ರೆ ನಾವು ಮುಷ್ಕರ ವಾಪಸ್ ತಗೊಳ್ಳಲ್ಲ, ಇಲ್ಲ ಅಂದ್ರೆ ತಗೊಳ್ಳಲ್ಲ. ಒಂದು ರಸ್ತೆ ಪೂಜೆ ಮಾಡ್ಕೊ ಕೂಡ ಬಂದು ಹೋಗಿದ್ರಿ ನೀವು ಆಲ್ರೆಡಿ. ಆ ವಿಚಾರವಾಗಿ ಈ ಸೇತುವೆ ಈಗಾಗಲೇ ಕಳೆದ 4 ತಿಂಗಳಾಗಿದೆ ಮಳೆಗೆ ಕುಸಿದು ಬಿದ್ದೋಗಿದೆ. ಈಗಾಗಲೇ ಇಲ್ಲಿ ಒಂದು ಟ್ರ್ಯಾಕ್ಟರ್ ಬಿದ್ದೋಗಿದೆ, ಒಂದು ಆಟೋ ಬಿದ್ದೋಗಿದೆ. ಶಾಲೆಗೆ ಮಕ್ಕಳುಗಳು ಹೋಗ್ತಾರೆ. ಮತ್ತೆ ಇಲ್ಲಿ ಪಕ್ಕದಲ್ಲೇ, ಈ ಸೇತುವೆ ಪಕ್ಕದಲ್ಲಿ ನಮ್ಮ ಸರ್ಕಾರಿ ಶಾಲೆ ಇದೆ. ಇಲ್ಲಿಗೆ ಚಿಕ್ಕ ಮಕ್ಕಳು ಬರ್ತಾರೆ. ಹಾಗೆ ಇಲ್ಲಿ ನಮಗೆ ಕ್ಯಾರ್ಪೇಟೆ, ಚನ್ನರಾಯಪಟ್ಟಣ ವಿಷಯನೇ ಇದು ಸಮಸ್ಯೆ. ನಿಮಗೂ ತುಂಬ ಟೈಮ್ ಮಾತಾಡಿದ್ದೀನಿ. ಇದನ್ನ ಎಲ್ಲ ಥರದ್ದು ಆದಷ್ಟು ಬೇಗ ಮಾಡಿಸ್ಬೇಕಂದ್ರೆ ನಾವು ಸರ್ಕಾರದಿಂದ
ಇವಾಗ ಮಾಡಿಸ್ತೀವಿ ಮುಂಚೆ ಒಂದು ಡೇಟ್ ಕೊಟ್ಟಿದ್ರಲ್ಲ ಅವಾಗ ಯಾಕೆ ಮಾಡಿಸಿಲ್ಲ ಅಂದರೆ ಟೆಂಡ್ರ್ ಯಾಕೆ ಓಪನ್ ಮಾಡೋ ತನಕ ಗೊತ್ತಾಗಲ್ಲ ಎಷ್ಟು ಜನ ಟೆಂಡ್ರ್ ಹಾಕಿದ್ದಾರೆ ಮುಂಚೆ ಅದಾದರೆ ಒಬ್ಬರೋ ಇಬ್ಬರೋ ಇದ್ದರೆ ಇಮಿಡಿಯೇಟ್ ಟೆಂಡ್ರ್ ಆಗುತ್ತೆ. ಟೆಂಡ್ರ್ ಆಗೋಕ್ಕೆ ಅಕಸ್ಮಾತ್ ಒಬ್ಬರೇ ಇದ್ದರೆ ಆರಾಮಾಗಿ ನಾವು ಮಾಡಿಸ್ಬೇಕು. ಅವ್ರು ಹೇಳಿದ್ದೀವಿ ಯಾರಿಗೊಬ್ರಿಗೆ ಹಾಕಕ್ಕೆ ಹೇಳಿದ್ದೀವಿ, ಹಾಕ್ಬಿಟ್ಟು ಅದ್ರಲ್ಲಿ ಮಾಡಿಸಿರ್ತೀವಿ. ಇವಾಗ ನೀವು ಹೇಳಿದ್ರಿ ಎಲ್ಲ ರೋಡ್ ಸೇಫ್ಟಿನೂ ಇಂಪಾರ್ಟೆಂಟು. ಈಗ ಹೋಗೋಕ್ಕೆ ಬರೋಕ್ಕೆ ಅಗಲಾಗಬೇಕು. ಸೋಮವಾರ ಮಂಗಳವಾರ ಆಗುತ್ತೆ. ನನಗೆ ಡೇಟ್ ಹೇಳೋದಕ್ಕಿಂತ ಟೆಂಡ್ರ್ ನಾಳೆ ನಾಡಿದ್ದು ಮುಗಿಯುತ್ತೆ. ನಾಳಿದ್ದು ಶುಕ್ರವಾರ, ಶನಿವಾರನ ಇಲ್ಲಿ 17ನೇ ತಾರೀಕು ಆಯ್ತಾ. ಅವತ್ತಿನ ದಿನ ಗೊತ್ತಾಗತ್ತೆ ನಮಗೆ ಎಷ್ಟು ಜನ ಹಾಕಿದ್ದಾರೆ, ಯಾರಿಗೆ ಅಂತ. ಅದಾದ ತಕ್ಷಣ ಅವ್ರಿಗೆ ಹೇಳಿ ಅವ್ರಿಗೇನು ರಿಕ್ವೆಸ್ಟ್ ಮಾಡ್ಕೋಬೋದೇನೆಂದರೆ ನೀವು ಅಗ್ರಿಮೆಂಟ್ ಎಲ್ಲ ಆಮೇಲೆ ಮಾಡಿಸಿದ್ರೆ ಇಮಿಡಿಯೇಟಾಗಿ ಇದು ಎಮರ್ಜೆನ್ಸಿ ಇರೋದ್ರಿಂದ ಶುರು ಮಾಡಿದ್ದು ನಾವು ಪರ್ಸನಲ್ ಇಂಟ್ರೆಸ್ಟ್ ಆಗಿ ಮಾಡಿಸ್ತೀವಿ. ಬ್ರಿಡ್ಜನ್ನು ನಾವು ಮಾಡಬೇಕು, ಹೊಡೆದಾಕ್ತು ಮಾಡಲ್ಲ. ಈಗ ಈಗ ಅದನ್ನೆಲ್ಲ ಸರಿ ಮಾಡಿಸೋಕ್ಕೆ ಏನು ಮಾಡಿಸ್ಬೇಕು ಮಾಡಿಸ್ತೀವಿ.